ಬಾಳೆ ಎಲೆ ಹೇಳುತ್ತದಂತೆ, ಎಲ್ಲರಿಗಿಂತಲೂ ಕೂಡ ಶ್ರೇಷ್ಠ ನಾನು ಅಂತ. ಯಾಕೆ ಅಂದರೆ ಯಾರದೇ ಮನೆಯ ಯಾವುದೇ ಊಟವಾಗಬೇಕಾದರೂ ಅದು ಬಾಳೆ ಎಲೆಯಲ್ಲೇ ಆಗಬೇಕಲ್ವಾ. ಅದಕ್ಕೆ ಎಲ್ಲರಿಗೂ ಊಟ ಮಾಡಿಸುವ ಸಾಮರ್ಥ್ಯ ನನ್ನಲ್ಲಿ ಇದೆ, ಅದಕ್ಕಾಗಿ ನಾನು ಶ್ರೇಷ್ಠ ಅಂತ ಬಾಳೆ ಎಲೆ ಹೇಳಿಕೊಳ್ಳುತ್ತದಂತೆ. ಪಕ್ಕದಲ್ಲಿರುವ ವಿಳೆದೆಲೆಗಿದು ಆಗಲಿಲ್ಲಂತೆ. ವಿಳೆದೆಲೆ ಅಂತದಂತೆ, ಹುಚ್ಚ ನೀನೇನು ಶ್ರೇಷ್ಠನೋ, ಊಟ ಆದಮೇಲೆ ನಿನ್ನನ್ನು ತಿಪ್ಪೆಗೆ ಎಸೀತಾರೆ, ನೀನೇನು ಶ್ರೇಷ್ಠ ಅಂತ ವಿಳೆದೆಲೆ ಕೇಳ್ತದಂತೆ. ಪಕ್ಕದಲ್ಲಿರುವ ಕರಿಬೇವಂತದಂತೆ, ಹಾಗಾದರೆ ನೀನು ಶ್ರೇಷ್ಠನಾ ಅಂತ. ವಿಳೆದೆಲೆ ಅಂತದೆ, ಹೌದು ನಾನು ಶ್ರೇಷ್ಠ. ಯಾಕೆ ಅಂತಂದರೆ ಕೃಷ್ಣ ಮಠದ ಅಡಿಗೆ ನೋಡಿದರೆ ಎಷ್ಟು ರುಚಿಯಾಗಿರ್ತದೆ. ಹೊಟ್ಟೆ ತುಂಬೋವರೆಗೂ ತಿನ್ನೋದಿಲ್ಲ, ಕಂಠ ತುಂಬೋವರೆಗೂ ತಿಂದಿರ್ತೇವೆ ನಾವು. ಮಠದ ಅಡಿಗೆ ಅಂತಂದಾಗ ಅಷ್ಟು ರುಚಿಯಾಗಿರ್ತದಲ್ಲ. ಅದೆಲ್ಲ ಕರಗಿಸಬೇಕು ಅಂದರೆ ತಾಂಬೂಲ ನಾನು ಬೇಕು, ನಾನು ಇಲ್ಲದೇನೆ ಏನೂ ಆಗೋದಿಲ್ಲ. ಹೊಟ್ಟೆಯಲ್ಲಿರುವ ಆಹಾರ ಕರಗಬೇಕಾದರೆ ನಾನು ಬೇಕು, ಅದಕ್ಕಾಗಿ ನಾನು ಶ್ರೇಷ್ಠ ಅಂತ ತಾಂಬೂಲ ಹೇಳಿಕೊಂಡಿತು, ಆ ವಿಳೆದೆಲೆ ಹೇಳಿಕೊಂಡಿತು. ಕರಿಬೇವಂತದಂತೆ, ನೀನೇನು ಶ್ರೇಷ್ಠನೋ, ನಿನ್ನ ಬಾಯಿಗೆ ಹಾಕೋತಾರೆ ನಿಜ, ಆದರೆ ದಾರಿಯಲ್ಲೆಲ್ಲ ಉಗುಳ್ಕೊಂಡು ಹೋಗ್ತಾರೆ ನಿನ್ನನ್ನು, ನೀನೇನು ಶ್ರೇಷ್ಠ ಅಂತ. ಕೊನೆಗೆ ಕರಿಬೇವು ಹೇಳ್ತದಂತೆ, ನಾನು ಶ್ರೇಷ್ಠ ನೋಡು. ಯಾವುದೇ ಅಡಿಗೆ ಆಗಬೇಕು, ಒಗ್ಗರಣೆ ಆಗಬೇಕು ಅಂದರೆ ನಾನಿರಬೇಕು, ನಾನಿದ್ರೇನೆ ಒಗ್ಗರಣೆ ಚಂದ ಅಂತ ಹೇಳಿತು. ಇವರಿಬ್ಬರು ಸೇರಿ ಹೇಳ್ತಾರಂತೆ, ಇವರಿಬ್ಬರೂ ಕೂಡ ಕೂಡಿಕೊಂಡು ಹೇಳ್ತಾರಂತೆ, ನೀನೇನು ಶ್ರೇಷ್ಠನೋ, ಒಗ್ಗರಣೆ ಆಗಿ ಎಲೆಗೆ ಬರೋವರೆಗೂ ನಿನ್ನ ಆಟ, ಎಲೆಗೆ ಬಂದರೆ ನಿನ್ನನ್ನು ಎತ್ತಿ ಎಲೆಯ ದಂಡೆಗೆ ಇಡ್ತಾರೆ, ನೀನೇನು ಶ್ರೇಷ್ಠ ಅಂತ. ಇದೆಲ್ಲದರ ಮಧ್ಯದಲ್ಲಿ ಯಾವುದೂ ಮಾತನಾಡದೇ ಇರುವಂತಹ ಒಂದು ಎಲೆ, ಎಲೆಯನ್ನು ಎತ್ತಿದ ಒಬ್ಬ ವ್ಯಕ್ತಿ ಭಗವಂತನ ಪಾದಕ್ಕೆ ಇಟ್ಟ. ಆ ಎಲೆ ಮೇಲೆ ಕುಳಿತಾಗ ಹೇಳ್ತದಂತೆ, ವಿಳೆದೆಲೆ, ಬಾಳೆ ಎಲೆ ನೀನು ಅಹಂಕಾರ ಪಟ್ಟೆ, ನೀನು ತಿಪ್ಪೆಗೆ ಬಿದ್ದೆ. ವಿಳೆದೆಲೆ ನೀನು ಅಹಂಕಾರ ಪಟ್ಟೆ, ದಾರಿಯಲ್ಲಿ ಬಿದ್ದೆ. ಕರಿಬೇವು ನೀನು ಅಹಂಕಾರ ಪಟ್ಟೆ, ಎಲೆಯ ಹೊರಗಡೆ ಬಿದ್ದೆ. ನಾನು ಅಹಂಕಾರ ಬಿಟ್ಟೆ, ಭಗವಂತನ ಪಾದ ಸೇರಿದೆ. ನಾನು ತುಳಸಿ, ಏನಿದ್ದರೇನು ತುಳಸಿ ಇಲ್ಲದ ಪೂಜೆ ಹರಿವಲ್ಲನೋ ಕೊಳ್ಳನೋ. ಆ ನಿಟ್ಟಿನಲ್ಲಿ ಅಹಂಕಾರವನ್ನು ಬಿಟ್ಟಿದ್ದೇ ಆದರೆ ಭಗವಂತನ ಪಾದವನ್ನು ಸೇರ್ತೇವೆ. ಅಹಂಕಾರದಿಂದ ಬದುಕಿದರೆ ನಮ್ಮ ಪಾದದಷ್ಟು ಹೆಸರೂ ಕೂಡ ನಮ್ಮದು ಉಳಿಯೋದಿಲ್ಲ. ಆ ನಿಟ್ಟಿನಲ್ಲಿ ಅಹಂಕಾರ ಬಿಡಬೇಕು ಎನ್ನುವ ತತ್ವದ ಅಡಿಯಲ್ಲಿ ವಜ್ರದತ್ತನ ಕಥೆಯನ್ನು ಮಹಾಭಾರತ ಎಚ್ಚರಿಸ್ತದೆ.